ಪತ್ರಿಕಾ ಮಾಧ್ಯಮದಲ್ಲಿ ಏನು ಪತ್ರಿಕಾಗೋಷ್ಠಿ ಮಾಡ್ತಿದ್ದ ವಿಷಯ ಏನಂದ್ರೆ ಏನು ನಿರ್ಮಿತಿ ಕೇಂದ್ರ ತಕ್ಕಂಥ ಒಂದು ಅಧ್ಯಕ್ಷರು ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಿರ್ತಾರೆ. ಅದರಲ್ಲಿ ಒಬ್ಬರು ಇಕ್ಬಾಲ್ ಅಹ್ಮದ್ ಅಂತೇಳಿ ಮಿಸ್ತ್ರಿ ಅಂತೇಳಿ 2007ರಲ್ಲಿ ಜಾಯ್ನ್ ಆಗ್ತಾರೆ. ಮಿಸ್ತ್ರಿ ಕಾಮಗಾರಿ ಮಾಡ್ಕೋತ ತಳ ಕೆಲಸಗಳು ಮಾಡ್ಕೋತ ಇಂಜಿನಿಯರಿಂಗ್ ತಳ ಕೆಲಸ ಮಾಡ್ಕೋತ ಇರ್ತಾರೆ. ಮುಂದೆ ಏನು ಮಾಡ್ತಾರೆ, 2017ರಲ್ಲಿ ಡಿಪ್ಲೊಮಾ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ರೆಡಿ ಮಾಡ್ತಾರೆ. ಡಿಪ್ಲೊಮಾ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ರೆಡಿ ಮಾಡಿ GB ಮೀಟಿಂಗ್ದಲ್ಲಿ ಇಡ್ತಾರೆ. ನಾನು ಡಿಪ್ಲೊಮಾ ಮುಗಿದಿದೆ, ನನಗೆ SO ಪೋಸ್ಟ್ ಕೊಡಿ ಅಂತ ಕೇಳ್ತಾರೆ. ಆ GB ಮೀಟಿಂಗಲ್ಲಿ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ, ಹೆಂಗೆ ಡಿಪ್ಲೊಮಾ ಮುಗೋದ ಅಂತೇಳಿ SO ಪೋಸ್ಟ್ ಇಂಜಿನಿಯರಿಂಗ್ ಪೋಸ್ಟ್ ಕೊಡ್ತಾರೆ. ಇಂಜಿನಿಯರಿಂಗ್ ಪೋಸ್ಟ್ ಕೊಟ್ಟ ಬಳಕ ಸುಮಾರು ನನ್ನ ITI ಮುಖಾಂತರ ತೊಗೊಂಡು ಬಳಕ 60 ಕೋಟಿ ವರ್ಕ್ ಮಾಡ್ತಾನೆ ನಾವು SO ಅಂತೇಳಿ. ತಳಪಾಟಿ ರಿಪೋರ್ಟಲ್ಲಿ SO ಇದೆ, ಸಿಗ್ನೇಚರಲ್ಲಿ SO ಇದೆ, ಎಸ್ಟಿಮೇಟ್ ಕಾಪಿಯಲ್ಲಿ SO ಇದೆ. 60 ಕೋಟಿ ವರ್ಕ್ ಮಾಡಿದ್ರು. ಮುಂದೆ ನಾ ಏನು ಮಾಡ್ತೇನೆ, ಅವನ ಪರ ಧ್ವನಿ ಎತ್ತೀನಿ. ಧ್ವನಿ ಎತ್ತಾಗ ಅವನಿಗೆ ಮನವಿ ಕೊಟ್ಟು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟು ಸುಮಾರು ಒಂದು 18 ದೂರು ಕೊಡ್ತೀನಿ. 18 ದೂರು ಕೊಟ್ಟಾಗ ಅವರು ಜಿಲ್ಲಾಧಿಕಾರಿ ಏನೂ ಇದು ಮಾಡ್ತಾಯಿಲ್ಲ. ಅದೇ ರೀತಿ ಮುಂದೆ ಇನ್ನೊಬ್ಬ ಅದೇ ರೀತಿ ITI ತೋತೆ ಶಿವಾನಂದ ಲೆಕ್ಕಾಧಿಕಾರಿಗೆ ಅಂತೇಳಿ ಅವರು NEKSRTCಯಲ್ಲಿ ಲೆಕ್ಕಾಧಿಕಾರಿ ಆಗಿತ್ತು. ರಿಟೈರ್ಮೆಂಟ್ ಆಗುತ್ತಾರೆ. ರಿಟೈರ್ಮೆಂಟ್ ಆಗಿ ಏನು ಮಾಡ್ತಾರೆ, 1 ವರ್ಷದ ಕಾಲ 11 ತಿಂಗಳು ಅಗ್ರಿಮೆಂಟಾಗಿ ಬರ್ತಾರೆ. ಇಲ್ಲಿ 11 ತಿಂಗಳು ಅಗ್ರಿಮೆಂಟ್ ಆದ ಬಳಕೆ ಮುಂದೆ ಅವ್ರು ಬಾಂಡ್ ರಿನೋವಲೇ ಆಗೋಲ್ಲ. ಬಟ್ ಇವತ್ತಿಗೆ ಅವ್ರ ವಯಸ್ಸು 75. ಅವ್ರ ಮೇಲೆ ಯಾವುದೂ ಕ್ರಮ ತೋತಾ ಇಲ್ಲ. ಯಾಕಂದರೆ ಅದೇ ಒಂದು 6 ತಿಂಗಳ ಹಿಂದೆ ಅಲ್ಲಿ ಒಬ್ಬ ಇಂಜನಿಗೆ ಇರ್ತಾನೆ, ಅವ್ನು 60 ವಯಸ್ಸಾಗ್ಯದ, ನಿನ್ನ 23 ಇರ್ತಾನೆ ರಿಟೈರ್ಮೆಂಟ್ ಕೊಡ್ತಾರೆ. ಬಟ್ ಇವಾಗ 75 ಆದ್ರೂ ಯಾಕೆ ರಿಟೈರ್ಮೆಂಟ್ ಕೊಡ್ತಾ ಇಲ್ಲ? ಬಟ್ ನಮ್ಮ ಮೇಲೋಟಕ್ಕೆ ಯಾಕೋ ಅವ್ರಿಗೆ ಏನು ಹೊಂದಾಣಿಕೆ ಆಗಿದೆ ನಮ್ಗೆ ಸಂಶಯ ಪಡೋ ಸಲುವಾಗಿ ನಾವು ಏನು ಮಾಡಿದ್ವಿ, ಮುಂದೆ ಹೋದ ತಿಂಗಳು 19ನೇ ತಾರೀಕು ಧರಣಿ ಸತ್ಯಾಗ್ರಹ ಕೂತಿರ್ತೀವಿ. ಎಲ್ಲಿ ನಿರ್ಮಿತಿ ಕೇಂದ್ರ ಮುಂಭಾಗದಲ್ಲಿ ಕೂತಿರ್ತೀವಿ. 3 ದಿನ ನಾರ್ಮಲ್ ಧರಣಿ ಸತ್ಯಾಗ್ರಹ ಅಂತೇಳಿ ಜಿಲ್ಲಾಧಿಕಾರಿ ಗಡುವು ಕೊಡ್ತೀವಿ. ಮುಂದೆ ಏನು ಮಾಡ್ತೀವಿ, 3 ದಿನ ನಮಗೇನು ವರದಿ ಕೊಡಲಿಲ್ಲ ಅಂದರೆ ಮುಂದೆ ಉಪವಾಸ ಆಮಂತ್ರಣ ಅಂತೇಳಿ 22 ತಾರೀಕಿನಿಂದ 4 ದಿನ ಊಟ ಇಲ್ಲ, ನೀರಿಲ್ಲ, ಯಾವುದೇ ಇಲ್ಲದೆ ಧರಣಿ ಕೂತಿರ್ತೀನಿ. ಅವಾಗ ಏನು ಮಾಡ್ತಾರೆ, ಅಲ್ಲಿ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಇಲಾಖೆಯವರು ಜಿಲ್ಲಾಧಿಕಾರಿಗೆ ಭೇಟಿಯಾಗಿ ಒಂದು ಕ್ರಿಟಿಕಲ್ ಜೀವನ ಆಗಿದೆ ಅಂದರೆ ಏರುಪೇರು ಆಗ್ತದೆ. ಶುಗರ್ 70 ಆಗಿತ್ತು, BP 80 ಆಗಿತ್ತು. ಅವಾಗ ತಹಶೀಲ್ದಾರ್ ಬಂದು ಮನವಿ ತೊಗೋತಾರೆ. ಮನವಿ ತೊಗೊಂಡು ಹೇಳ್ತಾರೆ, ಇಲ್ಲ ನಾನು 48 ಗಂಟೆ ಅದ ನಾನು ನಿಮಗೆ ವರದಿ ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ನಾ ಏನು ಹೇಳ್ತೀನಿ ತಹಶೀಲ್ದಾರಿಗೆ, ಸರ್ 48 ಗಂಟೆಗಳೇ ಬೇಡ, 7 ದಿನಗಳ ಕಾಲಾವಕಾಶ, 7 ದಿನದಲ್ಲಿ ನಮ್ಗೆ ವರದಿ ಕೊಡಿ ಅಂದಾಗ ಅವ್ರು ನಮಗೆ ಆಯ್ತು ನಾನು ಕೊಡ್ತೀನಿ ಅಂತೇಳಿ ನಮ್ಗೆ ಎಳ್ನೀರು ಕುಡಿಸಿ ನಮಗೆ ಉಪವಾಸ ಸತ್ಯಾಗ್ರಹ ಬಿಡುತ್ತಾರೆ. ಅವಾಗ ಅವ್ರಂತಾರೆ ಧರಣಿ ಹೇಳ್ರಿ ಅಂದರು. ನಾವು ಧರಣಿ ಹೇಳಲ್ಲ, ನೀವು ವರದಿ ಕೊಡೋದನ್ನ ಧರಣಿ ಬಿಡೋಲ್ಲ, ಬಟ್ ಉಪವಾಸ ಸತ್ಯಾಗ್ರಹ ಬಿಡ್ತೀವಿ. ಬಟ್ ನಾವು ಧರಣಿ ಬಿಡಲ್ಲ ಅಂದಾಗ ಅವ್ರೇನು ಮಾಡ್ತಾರೆ, ಆಯ್ತು ಅಂತೇಳಿ ಹೋಗ್ತಾರೆ. ಮುಂದೆ 7 ದಿನ ಆದರೂ ತಹಶೀಲ್ದಾರ್ ಒಂದು ಉಡಾಫ್ ಮುದ್ರೆ ಕೊಡ್ತಾರೆ. ಇದು ನಮಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಕ್ರಮ ತೊಗೋತಾರೆ, ಜಿಲ್ಲಾಧಿಕಾರಿ ಹಾಕ್ತಾರೆ. ಅಂದ್ರೂ ಧರಣಿ ಎದ್ದಿಲ್ಲ. ಇವತ್ತಿನ 34ನೇ ದಿನ ರನ್ನಿಂಗ್ ಇದೆ. ಬಟ್ ಇದ್ರ ಬಗ್ಗೆ ಜಿಲ್ಲಾಧಿಕಾರಿ ಯಾವುದೇ ಸ್ಪಂದಿಸ್ತಿಲ್ಲ. ಬಟ್ ನಮಗೇನು ಅನ್ನಿಸ್ತದೆ, ಜಿಲ್ಲಾಧಿಕಾರಿಗಳು ನಿರ್ಮಿತಿ ಕೇಂದ್ರ ಅಧ್ಯಕ್ಷರು ಭಾಗಿಯಾಗ್ಯಾರ, ಜಿಲ್ಲಾಧಿಕಾರಿಗಳಲ್ಲ, ನಿರ್ಮಿತಿ ಕೇಂದ್ರ ಅಧ್ಯಕ್ಷರು ಭಾಗಿಯಾಗ್ಯಾರ ಅಂತ ನಮ್ಮ ಮೇಲೋಟ ಕಂಡು ಬರ್ತದೆ. ಅದಕ್ಕೋಸ್ಕರ ನಾಳೆ ನಾವು ಇದೇ ಜಿಲ್ಲಾಧಿಕಾರಿ ನಮ್ಮ ಅವ್ರ ಬಗ್ಗೆ ಕ್ರಮ ತೊಗೊಳ್ಳಿ ಅಂದ್ರೆ ನಾಳೆ ಸರ್ಕಾರದ ಬೇಲಿ ಮಧ್ಯೆ ಅಂಥೇಳಿ ನಾವು ಉಪವಾಸ ಅಂದರೆ ಊಟ ಇಲ್ಲ, ನೀರಿಲ್ಲ, ಜಾಗ ಬಿಟ್ಟು ಕೆಲವು ಎದ್ದು ಹೋಗೋದಿಲ್ಲ. ನನ್ನ ಜೀವಕ್ಕೆ ಏನೇ ಆದರೂ ನೇರ ಹೊಣೆ ನಿರ್ಮಿತಿ ಕೇಂದ್ರ ಅಧ್ಯಕ್ಷರು ಹಾಗೂ ನಿರ್ಮಿತಿ ಕೇಂದ್ರ ಮ್ಯಾನೇಜರ್ ಆದರು ಅಂತೇಳಿ ನಾವು ಇವತ್ತು ಪ್ರೆಸ್ ಮೀಟ್ ಕರೆದಿವಿ. ಇಲ್ಲ ಅವನು ಏನು ಸರ್ ಯಾಕೆ ಹೋರಾಟ ಮಾಡ್ತಿದ್ರೆ, ಒಬ್ಬ ಮಿಸ್ತ್ರಿಯಾಗಿ 60 ಕೋಟಿ ಕಾಮಗಾರಿ ಯಾವ ಸಂವಿಧಾನದಾಗಿದೆ ಸರ್? ಮಿಸ್ತ್ರಿ ಆಗಿದ್ದಾನೆ, ಏನೇ ಕೈ ತಾಳಿ ನೋಡ್ಕೋಬೇಕು, ಕೆಲಸ ನೋಡ್ಕೋಬೇಕು. ಅವನ ಹೆಸರಲ್ಲಿ ವರ್ಕ್ ಯಾವ ರೀತಿ ಬರ್ತದೆ ಸರ್? SO ಪೋಸ್ಟ್ ಹೆಂಗೆ ಕೊಟ್ಟಿರಿ ನೀವು? ತಳಪಾಟಿ ರಿಪೋರ್ಟಲ್ಲಿ SO ಓದ್ತಿದೆ, ಅಟೆಂಡೆನ್ಸ್ದಲ್ಲಿ SO ಓದ್ತಿದೆ, ಎಸ್ಟಿಮೇಟ್ ಕಾಪಿಯಲ್ಲಿ ಇಂಜಿನಿಯರ್ ಸಹಿ ಮಾಡ್ತಾನೆ ಇಂಜಿನಿಯರಿಂಗ್ ಅಂತೇಳಿ. ಬಟ್ ನೀವು ಮುಂಬಡ್ತಿ ಕೊಟ್ಟರೆ ಹೆಂಗೆ ನೀವು? ಅವ್ನು ದಾಖಲೆಗಳಿಲ್ಲ ರೀ. ಈಗ ಪೋಸ್ಟಿಂಗಲ್ಲಿ ಇದ್ದಾರೆ? ಹಾಂ ಇದ್ದಾರೆ ಸರ್, ಪೋಸ್ಟಿಂಗ್ಗಳಿದ್ದಾರೆ. 106 ಕೋಟಿ ವರ್ಕ್ ಮಾಡ್ತಾರೆ. ಏನು ಪೋಸ್ಟಿಂಗ್ಗಳಿದ್ದಾರೆ ಸರ್? ಅವ ಇಂಜಿನಿಯರಿಂಗ್ ಇದು ಈ ಸದ್ಯಕ್ಕೆ ಮಿಸ್ತ್ರಿ ಅಂತ ಹೇಳ್ತಾನೆ. ನಾವು SO ಅಂತ ಹೇಳ್ತೀವಿ ಒಂದ್ಸಲ. ಬಟ್ ಅಲ್ಲಿ ಒಳಗಿಂತಲ್ಲಿ SO ರೀ, ಜನರ ಕಂಡಿಗೆ ಮಿಸ್ತ್ರಿ. ಅದೇ ಅದಕ್ಕೋಸ್ಕರ ಹೊರಟೆ. ಡೂಪ್ಲಿಕೇಟ್ ದಾಖಲೆ ಸೃಷ್ಟಿ ಮಾಡಿ ನೌಕರಿ ಮಾಡಿದಾನೆ ಸರ್. ನಮ್ಮ ದಾಖಲೆ ಇದೆ ಸರ್, ಇದೆ ಸರ್, ಅಷ್ಟು ದಾಖಲೆಗಳಿದೆ. ಈಗ ಏನು ಆಗ್ರಹ ಪಡಿಸ್ತೀರಿ ಈಗ ಲಾಸ್ಟಿಗೆ? ಸರ್ ಆಗ್ರಹ ಏನಿಲ್ಲ, ಅವ್ನಿಗೆ ಹೊರಗೆ ಹಾಕ್ಬೇಕು ಸರ್. ಒಂದು ಒಟ್ಟು ಆಸ್ತಿ ಮುಗಿಸ್ಕೋಲ್ ಆಗ್ಬೇಕು. ಒಂದು ಇವತ್ತಿನ ಆಸ್ತಿ ನೋಡಿದ್ರೆ ಒಂದು MLA ರೇಂಜಿಗಿದ್ದಾನೆ. ಇವತ್ತು ಒಂದು ಸ್ಯಾಲ್ರಿ ಇದೆ 16,000. ಮನಿ ಇದೆ 2.5 ಕೋಟಿ, 32 ಎಕರೆ ಹೊಲ ಇದೆ, 38 ಲಕ್ಷ ಕಾರ್ ಇದೆ. ಎಲ್ಲಿ ಅವನು ವೈಯಕ್ತಿಕ, ಅದು ನಾನು ಮಾತಾಡಲ್ಲ. ಬಟ್ ಬಂದಿದ್ದಿಲ್ಲೇ. ಬಟ್ ಅವನಿಗೆ 2005ರಲ್ಲಿ ಸುರ್ಪುರಲ್ಲಿ ಪಾಂಡಪದಲ್ಲಿ ಕೆಲಸ ಮಾಡ್ತಿದ್ದೆ. ಓಕೆ, ನಾವು ನಾಳೆ ಏನು ಹೋರಾಟ ಇಟ್ಟು ಮಾಡಿದ್ದಕ್ಕೆ ಮಾಧ್ಯಮ ಮುಖಾಂತರ ಎಲ್ಲರಿಗೂ